ಇಲ್ಲಿ ಶಿವರಾಮೇಗೌಡರು ಡೈನಿಂಗ್ ಟೇಬಲ್ ಹತ್ರ ಬಂದು ಎಲ್ಲರೂ ಕೂಡ ಇವತ್ತು ಒಟ್ಟಿಗೆ ಊಟ ಮಾಡೋಣ ಅಂತ ಹೇಳ್ತಾರೆ. ಈ ಕಡೆ ಸುಭಾಷ್ ಒಬ್ಬ ಎಲ್ಲ ಬರ್ತಿದ್ದಾನೆ ಅಂತ ಈಶ್ವರಿ ಹೇಳ್ತಾರೆ. ಆದರೂ ಕೂಡ ಇಲ್ಲಿ ಶಿವರಾಮೇಗೌಡರು ಬೇರೆ ಯಾರನ್ನೋ ಹುಡುಕ್ತಿದ್ದಾರೆ ಅಂತ ಮೋನಾ ಅವ್ರಿಗೆ ಅನ್ಸುತ್ತೆ. ಜೊತೆಗೆ ಅಷ್ಟು ಕೋಪ ಇಲ್ಲ ಅನ್ನೋದು ಕೂಡ ಅರ್ಥ ಆಗತ್ತೆ. ಇದರ ನಡುವೆ ವಾಟ್ಲಿಗೆ ಗೊತ್ತಾಗ್ಬಿಡುತ್ತೆ. ಹಾಗಾಗಿ ಮಾವ ಇರಿ, ನಾನು ಭದ್ರನ್ ಕರ್ಕೊಂಡು ಬರ್ತೀನಿ, ಅವನಿಲ್ಲ ಅಂತ ಹೇಳಿ ಹೋಗ್ತಾರೆ. ಈ ಕಡೆ ಶಿವರಾಮೇಗೌಡರು ತುಂಬ ಖುಷಿಯಿಂದ ಕೂತ್ಕೋತಾರೆ. ಆಗ ಈಶ್ವರಿಗೆ ಗೊತ್ತಾಗತ್ತೆ ಈ ಕಡೆ ಭದ್ರನ್ಗೋಸ್ಕರ ವೆಯ್ಟ್ ಮಾಡ್ತಿದ್ರು ಅಂತ. ನಂತರ ಸುಭಾಷ ಕೂಡ ಬರ್ತಾರೆ. ಆ ಕಡೆ ಭದ್ರನ್ ಹತ್ರ ಹೋಗಿದೆ. ಕ್ವಾಟ್ಲೆ ಮಾವಯ್ಯ ನಿನ್ನ ಕರ್ಕೊಂಡು ಬರೋಕೆ ಹೇಳಿದ್ದಾರೆ, ಜೊತೆಯಲ್ಲಿ ತಿಂಡಿ ತಿನ್ನೋದಕ್ಕೆ ಬಾ ಅಂತ ಹೇಳಿ ಕರ್ಕೊಂಡು ಬರ್ತಾರೆ. ಈ ಕಡೆ ಮಗ ಬಂದಾಗ ತುಂಬ ಖುಷಿಯಿಂದಾನೇ ಕೂತ್ಕೊಂಡು ತಿಂಡಿ ತಿಂತಿರ್ತಾರೆ. ಭದ್ರ ಕೂಡ ತುಂಬ ಅಂಜಿಕೆಯಿಂದ ತಿಂಡಿ ತಿಂತಿರ್ತಾರೆ. ಆದರೆ ಆ ಒಂದು ತಿಂಡಿಯನ್ನು ಎಲ್ಲೂ ತಿಂದಿದ್ದೇನಲ್ಲ, ಇದು ಮನೇಲಿ ಮಾಡಿರೋದಲ್ವಲ್ಲ ಅಂತ ಹೇಳಿದಾಗ ಅಲ್ಲಿ ಬಿದ್ದುಬಿಟ್ಟಿತ್ತು, ಹಾಗಾಗಿ ಹೊರಗಡೆಯಿಂದ ತರಿಸ್ತಿ ಅಂತ ಹೇಳಿ ಈಶ್ವರಿ ಹೇಳ್ತಾರೆ. ಹೌದು, ಎಲ್ಲಿಂದ ತರಿಸಿದ್ದು ಅಂದಾಗ ಲೆಕ್ಕಪತ್ರ ನನಗೆ ಹೇಳಿದ್ದೆ, ಅವರೇ ತರಿಸಿದ್ದು ಅಂತ ಹೇಳಿ ಲೆಕ್ಕಪತ್ರ ನನ್ನ ಮನೆಗೆ ಕಳಿಸ್ತಾರೆ. ಆಗ ಅವರು ಯಾವ ಹೋಟೆಲ್ ಏನು ಅಂತ ಹೇಳಿದಾಗ ಅದು ಭದ್ರೇಗೌಡರ ಅತ್ತೆ ಹೋಟೆಲ್ ಅಂತ ಹೇಳ್ತಾರೆ. ಅವರು ಅತ್ತೆ ಹೋಟೆಲ್ ಇಟ್ಟಿದ್ದಾರೆ ಅಂತ ಎಲ್ರಿಗೂ ಶಾಕ್ ಆಗುತ್ತೆ. ಭದ್ರೇಗೌಡ್ರೆ ಅವತ್ತು ಅವರು ಊರಿಗೆ ಹೋಗಿದ್ದಾಗ ಹೋಟೆಲ್ನ ಇಟ್ಕೊಟ್ರು. ನನ್ನ ಹತ್ರನೇ ದುಡ್ಡನ್ನು ಕೂಡ ತೊಗೊಂಡ್ರು. ನನ್ನ ಲೆಕ್ಕದಲ್ಲಿ ಬರ್ಕೋ ಅಂತ ಹೇಳಿದ್ರು. 5 ಲಕ್ಷ ರೂಪಾಯಿ ಕೊಟ್ಬಿಡ್ತೀನಿ ಅಂತ ಹೇಳಿದ್ರು. ಹಾಗಾಗಿ ನಿಮ್ಮ ಹತ್ರ ಹೇಳಲಿಲ್ಲ ಅಂದಾಗ ಶಿವರಾಮೇಗೌಡರು ಭದ್ರನ ಮೇಲೆ ಸಿಟ್ಟು ಮಾಡ್ಕೋತಾರೆ. ತನ್ನಿಂದ ಈ ವಿಷಯನೂ ಕೂಡ ಮುಚ್ಚಿಟ್ಟಿದ್ದ ಅಂತ, ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಇವನು ನನಗೆ ಇಲ್ಲ ಅಂತ ಹೇಳ್ಬಿಡ್ತಾರೆ. ಈ ಕಡೆ ವಿದ್ಯಾಗೂ ಶಾಕ್ ಆಗುತ್ತೆ. ಈ ಕಡೆ ಮನೆಯವರು ಕೂಡ ಇಲ್ಲಿ ಭದ್ರನ ಬಗ್ಗೆ ಬೇಜಾರು ಮಾಡ್ಕೋತಾರೆ. ಈ ಕಡೆ ಚಿಕ್ಕಪ್ಪ ಕೂಡ ಅಣ್ಣ ಹಂಗೆ ಹೇಳಿದ್ರೆ ಬೇಡ ಅಂತ ಹೇಳ್ತಿದ್ದ, ಅಣ್ಣನಿಂದ ಮುಚ್ಚಿಟ್ಟು ತಪ್ಪು ಮಾಡಿಬಿಟ್ಟ ಈಗಲೂ ಕೂಡ ಅಂತ ಹೇಳಿ ಚಿಕ್ಕಪ್ಪ ಕೂಡ ಹೋಗ್ತಾರೆ. ಈ ಕಡೆ ಈಶ್ವರ್ಯ ಅವರು ಕೂಡ ನೀನು ಈ ರೀತಿ ಮಾಡಬಾರ್ದಿತ್ತು ಭದ್ರ ಅಂತ ಹೇಳ್ತಾರೆ. ಬಟ್ ಇದೆಲ್ಲವೂ ಕೂಡ ಐಶ್ವರ್ಯ ಕುತಂತ್ರ ಅಂತಕ್ಕಂಥದ್ದು ವಿದ್ಯಾಗೆ ಗೊತ್ತಾಗತ್ತೆ. ಬಟ್ ವಿದ್ಯಾಗೆ ಗೊತ್ತಾಗಿದೆ, ಆಕೆ ಏನು ಮಾಡಬಹುದು ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಜೊತೆಗೆ ಇಲ್ಲಿ ಶಿವರಾಮೇಗೌಡರು ಬಂದಿದ್ದ ಈ ಮನೆಗೆ ಇನ್ನು ಮುಂದೆ ಒಬ್ಬನೇ ಮಗ ಇರುವುದು, ಅದು ಸುಭಾಷ್ ಮಾತ್ರ. ಅವನೇ ನನ್ನ ವಾರಿಸ್ತಾರ ಅಂತ ಅನೌನ್ಸ್ ಮಾಡ್ತಿದ್ದಾರೆ. ಹಾಗಿದ್ರೆ ಏನಾಗುತ್ತೆ ಮುಂದೆ? ಈ ಕಡೆ ಈಶ್ವರ್ಯ ಕುತಂತ್ರ ಭದ್ರಂಗೂ ಗೊತ್ತಾಗಿದೆ. ಭದ್ರ ಈಶ್ವರ್ಯ ಮತ್ತೆ ಸುಭಾಷ್ನ ಗ್ರಾಚಾರ ಬಿಡಿಸ್ತಾರೆ. ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಮುಂದಿನ ವೀಡಿಯೋಗೆ ವೀಚ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ.